ನನ್ನ ಹೆಸರು ಬಸವರಾಜ್ ಮ್ಯಾಗಳಮನೆ ಅಂತೇಳಿ. ನಾನು ಯಾವುದೇ ಸಂಘಟನೆಯಿಂದಾಗಲಿ ಮತ್ತು ಯಾವುದೇ ಸಮಾಜದ ಮುಖಂಡ ಅಂತೇಳಿ ನಾನು ನನ್ನ ಅಭಿಪ್ರಾಯನ ಹೇಳ್ತಾ ಇಲ್ಲ. ಏನು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿಯ ಬಗ್ಗೆ ಸುದೀರ್ಘವಾಗಿ ಚರ್ಚೆಗಳು, ಹೋರಾಟಗಳು ನಡೀತಾ ಇದ್ದೇವೆ. ಏನು ಸದಾಶಿವ ಆಯೋಗ ವರದಿ ಸರಿ ಇಲ್ಲ ಅಂಥೇಳಿ ನಂತರ ಮಾಧುಸ್ವಾಮಿ ಸಮಿತಿಯು ಕೂಡ ರಚನೆ ಆಯಿತು. ಅವರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದು ಕೂಡ ಸರಿಯಾಗಿಲ್ಲ ಅಂಥೇಳಿ ನಾಗಮೋಹನ್ ದಾಸ್ ಅವರ ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ಆಯೋಗನ ರಚನೆ ಮಾಡಿ ಆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ 6-5-4-1-1 ಅಂದರೆ ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೆ 5, ಬೋವಿ ಲಮಾಣಿ ಕೊರಮ ಅಂತೇಳಿ 4, ಒಂದು ಅಲೆಮಾರಿ ಜನಾಂಗದವರಿಗೆ 1, ಆದಿ ದ್ರಾವಿಡ ಆದಿ ಕರ್ನಾಟಕ ಅಂಥೇಳಿ ಅವರು ವರದಿಯನ್ನು ಕೊಟ್ಟಿದ್ದರು. ಆದರೆ ಸರ್ಕಾರ ತನ್ನದೇ ಆದಂಥ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ 6 ಎಡಗೈಗೆ, 6 ಬಲಗೈಗೆ, 5 ಏನು ಲಂಬಾಣಿ ಕೊರಮ ಅಲೆಮಾರಿಗಳಿಗೆ ಅಂತೇಳಿ ಮಾಡಿದ್ದಾರೆ. ಇಲ್ಲಿ ಆಗಿರ್ತಕ್ಕಂಥದ್ದು ಅನ್ಯಾಯ 2 ಜನಾಂಗದವರಿಗೆ ಆಗಿದೆ. ಒಂದನೇದ್ದು ಎಡಗೈ ಸಮುದಾಯದವರಿಗೆ ಆಗಿದೆ, ಎರಡನೇದ್ದು ಅಲೆಮಾರಿಗಳಿಗೆ ಆಗಿದೆ. ಯಾಕೆಂದರೆ ಇಲ್ಲಿ ಜನಸಂಖ್ಯೆಯಲ್ಲೂ ಕೂಡ ಹೆಚ್ಚಿಗಿದ್ದಾರೆ ಎಡಗೈ ಮಾದಿಗರು. ಜೊತೆಗೆ ಇಲ್ಲಿ ಸಾಮಾಜಿಕವಾಗಿ ಶೋಷಣೆಗೊಳಪಟ್ಟಂಥ ವ್ಯಕ್ತಿಗಳು ಮಾದಿಗ ಜನಾಂಗ. ಈ ಪ್ರತಿಯೊಂದು ಗ್ರಾಮದಲ್ಲಿ ಮಾದಿಗ ಜನಾಂಗದ ಒಂದು ಮನೆಯಾದರೂ ಇರ್ತವೆ. ಅಲ್ಲಿರ್ತಕ್ಕಂಥ ಸತ್ತ ಜನಗಳನ್ನಾಗಲಿ, ಚಪ್ಪಲಿ ಹೊಲಿಯೋದಾಗಲಿ, ಚಿಕ್ಕ ಪುಟ್ಟ ಕೆಲಸಗಳನ್ನು ಕಸಬುಗಳನ್ನು ಮಾಡಿ ಜೀವನ ನಡೆಸ್ತಾಯಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆಸೆ ಇಟ್ಟುಕೊಂಡು ಈ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಅಳವಡಿಸಿದ್ರು, ಸಮಾನತೆ ಆಗಬೇಕು, ಸಮಾಜದಲ್ಲಿ ಯಾರು ಕೆಳವರ್ಗದಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮೀಸಲಾತಿಯನ್ನು ಜಾರಿಗೆ ತಂದರು. ಆದರೆ ಇತ್ತೀಚೆಗೆ ಎಲ್ಲ ಜಾತಿಗಳನ್ನು ಅದರಲ್ಲಿ ಸ್ಪರ್ಶ ಮತ್ತು ಅಸ್ಪೃಶ್ಯ ಜಾತಿಗಳನ್ನು ಸೇರಿಸಿ ಇವತ್ತು ಮೂಲ ಏನು ಅಸ್ಪೃಶ್ಯ ಜಾತಿಗಳಿಗೆ ಅನ್ಯಾಯ ಆಗ್ತಾಯಿದೆ. ಅದರಲ್ಲಿ ಈಗ ವಿಶೇಷವಾಗಿ ಅಲೆಮಾರಿ ಜನಾಂಗದವರು ಅವರೇನೆಂದರೆ ಕಸದ ಒಂದು ತಿಪ್ಪೆಯಲ್ಲಿ ಪ್ಲಾಸ್ಟಿಕ್ ಪೇಪರ್ಗಳನ್ನು ಆರಿಸುವುದು, ಕೆಲವು ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರಗಳನ್ನು, ಪಿನ್ನು, ಬೇರೆ ಬೇರೆ ಸೂಜಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಭಿಕ್ಷಾಟನೆಯು ಕೂಡ ಪಟ್ಟೆಪಾಡಿಗಾಗಿ ಮಾಡ್ತಾಯಿದ್ರು. ಇಂಥ ಅಲೆಮಾರಿ ಜನಾಂಗದವರಿಗೂ ಕೂಡ ಅನ್ಯಾಯ ಆಗಿದೆ. ಹಾಗಾಗಿ ಇಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, 101 ಜಾತಿಯಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು. ಹಾಗಾಗಿ ಈಗ ಏನಾಗಿದೆ ಅಂದರೆ ಈಗ ರೋಸ್ಟರು ಪದ್ಧತಿಯಿಂದ ಅನ್ಯಾಯ ಆಗ್ತಾಯಿದೆ ಅಂತಕ್ಕಂಥದ್ದು ಕೆಲವರು ವಿರೋಧಗಳನ್ನು ಮಾಡ್ತಾಯಿದ್ದಾರೆ. ಈಗ ಧಾರವಾಡ ಬಸ್ ಇದೆ, ಮೈಸೂರು ಬಸ್ ಇದೆ, ಬೆಂಗಳೂರು ಬಸ್ ಇದೆ, ರಾಯಚೂರು ಬಸ್ ಇದೆ. ಈ ಬಸ್ಸುಗಳಲ್ಲಿ ಎಲ್ಲರೂ ಏನಂದರೆ ಅವರು 15 ಸೀಟುಗಳಲ್ಲಿ 8-10 ಸೀಟುಗಳನ್ನು ಅವರು ವಶಪಡಿಸ್ಕೊಂಡು ಬಿಟ್ಟಾರ. ಆ ಸಮುದಾಯಗಳು ಕುಂತುಬಿಟ್ಟಾರೆ. ಈಗ ಇವರಿಗೆ ಯಾರಿಗೆ ಮಾದಿಗರಿಗೆ ಸೀಟುಗಳಿಲ್ಲ, ಅಲೆಮಾರಿಗಳಿಗೆ ಸೀಟಿಲ್ಲ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾಗಮೋಹನ್ ದಾಸ್ ಅವರು ಅವ್ರಿಗೆ ಅವಕಾಶ ಇಲ್ಲ, ಅವ್ರಿಗೆ ಬಿಡ್ರಿ, ನೀವು ಹೆಂಗೆ ಒಳಗಡೆ ಇದ್ದೀರಿ ಅಂತಕ್ಕಂಥದ್ದು ಆಲೋಚನೆ ಅವ್ರದ್ದು. ಯಾಕಂದ್ರೆ ಈಗ ಆಯ್ಲೆ ಕುಂತುಬಿಟ್ರಿ ನೀವು ಆ ಸೀಟ್ನಲ್ಲಿ. ಇವ್ರು ಏನಂದ್ರೆ ಈಗ ನೀವು ತುಂಬಿದ್ರೆ ನಮಗಿಲ್ಲ, ನಮ್ಮನ್ನು ಒಬ್ಬರನ್ನ ಬಿಡೋಂಗಿಲ್ಲ, ಒಳಗಡೆ ಎಲ್ಲ ಇವ್ರನ್ನ ಬಿಡ್ತೀರಿ, ಮಾದಿಗರನ್ನ ಬಿಡ್ತೀರಿ, ಇವ್ರನ್ನ ಬಿಡ್ತೀರಿ ಅಂತೀರಿ. ಆದರೆ ನೀವು ಹಾಗೆಲ್ಲ ಈಗ ಆ ಸೀಟ್ನಾಗ ಇದೀರಿ ನೀವು. ಈಗ 15ರಲ್ಲಿ ನೀವು 10 ಮಂದಿ ಅದೀರಿ. ಈಗ ಅಲೆಮಾರಿ ಜನಾಂಗದವ್ರು ಒಬ್ಬರು ಹೋಗ್ತಾರೆ, ಮಾದಿಗರು 4 ಮಂದಿ ಹೋಗ್ತಾರೆ, ಸರಿ ಆಗ್ತೈತಿ. ಆ ರೀತಿ ಮಾಡಿದಾಗ ನ್ಯಾಯ ಸಿಗ್ತೈತಿ. ಮುಂದೆ ಇನ್ನೂ 10 ವರ್ಷ ಹೋದಾಗಲೇ ಯಾರ್ಯಾರು ಯಾವ ಸಮುದಾಯದವರು ಆ ಸೀಟ್ ಬಿಟ್ಟು ಇರ್ತಾರೆ, ಅದೇ ಸಮುದಾಯದವರು ಅಲ್ಲಿ ನೇಮಕ ಆಗ್ತಾರೆ, ಅದೇ ಸಮುದಾಯದವರು ಬರ್ತೀವಿ ಅಂತಾರೆ. ಹೀಗಾಗಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಪ್ರಾರಂಭದಲ್ಲಿ ಮಾತ್ರ ನಿಮ್ಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಇರಲಿಕ್ಕಿಲ್ಲ. ಆದರೆ ಅಲ್ಲಿ ಒಳಗಡೆ ಅದಾರ, ಈಗಾಗಲೇ ನಿಮ್ಮ ಪ್ರತಿನಿಧಿಗಳು ಅದಾರ ಅಲ್ಲಿ. ಹೀಗಾಗಿ ಅನ್ಯಾಯ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನು ಇಟ್ಕೊತವ್ರು ನಾವು ನೀವು ಏನಂದರೆ ಅಲ್ಲೇ ಕುಳಿತು ಏನು 2 ಸಮಾಜದ ಸ್ವಾಮಿಗಳಾಗಿರಲಿ, ಮಂತ್ರಿಗಳಾಗಿರಲಿ, ಮುಖಂಡರು ನೀವು ಕುಳಿತು ಮಾತಾಡಿ ನಮಗೆ ಸಮಾನವಾಗಿ ಹಂಚಿಕೆ ಹೋಗ್ಬೇಕು. ಇಲ್ಲದೇ ಇದ್ದರೆ ನಮಗೆ ಹೆಚ್ಚಬೇಡ, ಮಾದಿಗರಿಗೆ ಹೆಚ್ಚಬೇಡ, ಚಲ್ಲದರಿಗೆ ಹೆಚ್ಚಬೇಡ, ಲಂಬಾಣಿಗೂ ಹೆಚ್ಚಬೇಡ, ಯಾರಿಗೂ ಎಲ್ರಿಗೂ ಸಮಾನತೆಯಿಂದ ಹಂಚಿ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ಮಾಡಿ ನಾವೆಲ್ಲರೂ ಮತ್ತೆ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮೀಸಲಾತಿಯನ್ನು ನಮಗೆ
ಆ ಭೂಮಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಸಮಾನವಾಗಿ ಹಂಚ್ಕೊಳ್ಳೋಣ. ಬಾಬಾ ಸಾಹೇಬರು ನಮ್ಗೆ ಕೊಟ್ಟ ಒಂದು ಬಳುವಳಿ ಅದನ್ನು ನಾವು ಹಂಚ್ಕೊಳ್ಳೋಣ. ಅದರಲ್ಲಿ ಯಾರು ಕಿತ್ಕೊಂಡು ತಿನ್ನೋದು ಬೇಡ. ಹೌದಾ? ಈಗ ಅದರಲ್ಲಿ ಬಲಿಷ್ಠರು ನೀವು ಆಗಿರಂತ ನೀವೇ ಹೇಳ್ತೀರಿ. ನಾವು ಯಾಕೆ ಅಲ್ಲಿ ಒಳಗಷ್ಟು ಇಟ್ಟಿದ್ದೀವಿ ಅಂದರೆ ನಾವೆಲ್ಲ ಶಿಕ್ಷಣ ಪಡೆದಿದ್ದೇವೆ, ಸಾಮಾಜಿಕವಾಗಿ ಚೆನ್ನಾಗಿದ್ದೇವೆ, ರಾಜಕೀಯವಾಗಿ ಚೆನ್ನಾಗಿದ್ದೇವೆ, ಆರ್ಥಿಕವಾಗಿ ಚೆನ್ನಾಗಿದ್ದೇವೆ ಅಂತಕ್ಕಂಥದ್ದು ನೀವೇ ಹೇಳ್ತೀವಿ. ಯಾರು ಚಲೋ ಇಲ್ಲ ಅಲೆಮಾರಿಗಳು. ಮತ್ತು ನಿಮಗೂ ಒಂದೇಳೆ ಅಲ್ಲಿ ಇನ್ನೊಂದು ಬಸ್ನಲ್ಲಿ ನಮ್ಮ ಸಮುದಾಯ ಯಾವುದಾದ್ರೂ ಸಮುದಾಯ ಹೆಚ್ಚಿಗಿತ್ತಂದ್ರೆ ಅಲ್ಲಿ ನಿಮ್ಮ ಸಮುದಾಯದವರು ಆ ಬಸ್ನಲ್ಲಿ ಒಳಗಡೆ ಬಿಡೋದು ಆ ಸೀಟುಗಳಲ್ಲಿ. ಹೌದಾ? ಇದು ನಮ್ಮದು ವಾಸ್ತವ. ಯಾವ ಬಸ್ನಲ್ಲಿ ಯಾವ ಸಮುದಾಯ ಕಡಿಮೆ ಇದೆ ಅವ್ರನ್ನ ಒಳಗಡೆ ಬಿಡ್ತಾರೆ. ಇದು ನಾಗಮೋಹನ್ ದಾಸರು ಅವರು ಏನಪ್ಪ ಅಂದರೆ ಹೆಬ್ಬಟ್ಟಲ್ಲವರು, ಅವ್ರ ಬಗ್ಗೆ ಹಗುರವಾಗಿ ಯಾರೂ ಮಾತಾಡಬಾರ್ದು. ನಾವೆಲ್ಲರೂ ಒಪ್ಕೊಂಡಿವಿ. ಸಚಿವ ಸಂಪುಟ ಆಗಿ ರಾಜ್ಯಪಾಲರ ಅಂಕಿತ ಆಗೋವರೆಗೂ ಎಲ್ಲ ಸಮುದಾಯದವರು ಒಪ್ಕೊಂಡ್ರೆ. ಅಲೆಮಾರಿ ಜನಾಂಗದವರು ಅಂತ ಅವರು, ಯಾಕಂದರೆ ಅವ್ರಿಗೆ ಪ್ರತ್ಯೇಕ ಕೊಟ್ಟಿದ್ದು ನಾಗಮೋಹನ್ ದಾಸ್ ಅವರು. ಆದರೆ ಅವ್ರಿಗೆ ಅದನ್ನು ಕೊಟ್ಟಿಲ್ಲ ಅಂತೇಳಿ ಅವ್ರಿಗೆ ಸರಿಯಾಗಿದೆ. ಉಳಿದವರೆಲ್ಲರೂ ಒಪ್ಕೊಂಡು ಈಗ ಅದು ಅವೈಜ್ಞಾನಿಕ ಯಾವುದು ವೈಜ್ಞಾನಿಕ? ಈಗ ಈ ರೀತಿಯಾಗಿ ಬೇರೆ ಬೇರೆ ಮಾಡಿ ಅನ್ಯಾಯ ಮಾಡೋದು ವೈಜ್ಞಾನಿಕನ? ನೋಡಿ, ದಯವಿಟ್ಟು ನಾಳಿನ ಸಚಿವ ಸಂಪುಟದಲ್ಲಿ ಒಳ್ಳೆಯ ತೀರ್ಮಾನ ತೆಗೆದುಕೊಟ್ರು. ಒಂದು ವೇಳೆ ನಿಮ್ಮ ಕೈಲಿ ತೀರ್ಮಾನ ಮಾಡೋದಾಗದೇ ಇದ್ದರೆ ಏನು 56,432 ಹುದ್ದೆಗಳದಾವಲ್ಲ, ಆ ಹುದ್ದೆಗಳಲ್ಲಿ 15% ನಮ್ಗೆ ಕೊಡಬೇಕಾಗಿದ್ರೆ 8,500 ಹುದ್ದೆಗಳು SC ಜಾತಿಗೆ ಬರ್ತಾವೆ, ಅವ್ನು ತೆಗೆದಿಟ್ಬಿಡು. ಅಥವಾ 17% ಏನಾದರೂ ನಾಗಮೋಹನ್ ದಾಸ್ ಅವರು ವರದಿ ಪ್ರಕಾರ ಕೊಡಬೇಕಂತಂದರೆ ಅಲ್ಲಿ 9,500 ಹುದ್ದೆಗಳು 600 ಹುದ್ದೆಗಳು ನಮಗೆ SC ಗಳಿಗೆ ಬರ್ತಾವೆ. ಅವು ಎರಡು ಪೆಂಡಿಂಗ್ ಇಟ್ಬಿಡ್ರಿ. ಅಷ್ಟು ಸೀಟ್ ಇಟ್ಟು ನೀವು ಉಳಿದವರಿಗೆ, ಬೇರೆ ಕಮ್ಯುನಿಟಿಯವರಿಗೆ, ಬೇರೆ ಜನಾಂಗದವ್ರಿಗೆ ಕೊಟ್ಟರೆ ಆ ವಿದ್ಯಾರ್ಥಿಗಳಿಗೆ ಏನಾಗ್ಬಾರ್ದು. ಇದು ನಮ್ದು ಯಾವಾಗ ಇನ್ನೂ 2 ತಿಂಗಳಾಗಲಿ 3 ತಿಂಗಳಾಗಲಿ ಅದು ಯಾವಾಗ ಇತ್ಯರ್ಥ ಆಗ್ತದೆ ಅವಾಗ ಬೇಕಾದ್ರೆ ಇವ್ರಿಗೆ ಕೊಡ್ರಿ. ಒಳ ಮೀಸಲಾತಿದ್ದು ಯಾವಾಗ ಅದು 9th ಶೆಡ್ಯೂಲಿಗೆ ಸೇರಿಸ್ಬೇಕು ಕೇಂದ್ರ ಸರ್ಕಾರ ಅಂತೀರಿ. ಅದೆಲ್ಲ ಪರಿಪೂರ್ಣ ಆಗಿಂದ 2 ತಿಂಗಳು ಬಿಟ್ಟು 3 ತಿಂಗಳು, 35 ವರ್ಷ ನಾವು ಅದೇ ಶೋಷಣೆ ಒಳಪಟ್ಟ ಮೇಲೆ 2-3 ತಿಂಗಳಿಂದ ಯಾರಿಗೂ ತೊಂದರೆ ಆಗಲಿ. ಬೇಕಾದ್ರೆ ಅವ್ರನ್ನ ಪೆಂಡಿಂಗ್ ಇಡ್ರಿ. ಆ ಸೀಟ್ ತೆಗೆದಿಟ್ಬಿಡ್ರಿ. ನಮ್ಮ 8,000-9,000 ರೂಪಾಯಿ 8,000-9,000 ಏನು ನಮ್ಮ ಮೀಸಲಾತಿ ಅದ ಅಂತ ತೆಗೆದಿಟ್ಟು ಉಳಿದೋರು ಎಲ್ಲ ತುಂಬ್ರಿ ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಸರ್ಕಾರ.